ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಬ್ರೇಕಿಂಗ್ ಒಂದು ವಿಷಯ ಬಂತು. ಬ್ರೇಕ್ ಸರಿಯಾಗಿ ಹಾಕದೇ ಇದ್ದಿದ್ದಕ್ಕೂ ಎದಕ್ಕೋ ಒಂದು ಇನ್ಸಿಡೆಂಟ್ ಕಂಟ್ರೋಲ್ ಆಗಲ್ಲ ಸರ್. ಹೆವಿ ಗೂಡ್ಸ್ ವೆಹಿಕಲ್ಸ್ ಬೇಗ ಕಂಟ್ರೋಲ್ ಆಗಲ್ಲ. ಏರ್ ಬ್ರೇಕ್ ಸಿಸ್ಟಮ್ ಎ ಬಿ ಎಸ್ ಅಲ್ಲ. ನೀವು ಇಲ್ಲಿ ಬ್ರೇಕ್ ಹಿಡಿದ್ರೆ ಗಾಡಿ ಒಂದು ಸುಮಾರು ದೂರ ಹೋಗಿ ನಿಲ್ಲೋದು. ಡಿಸ್ಕ್ ಇರಲ್ವಲ್ಲ. ಓಕೆ. ಸೊ ಒಂದು 80ಯಲ್ಲಿ ಹೋಗ್ತಾ ಇದ್ದು ಒಂದು 20 ಮೀಟ್ರ್ ಅನ್ನೋಷ್ಟೊತ್ತಿಗೆ ನಿಲ್ಲಿಸ್ಬೇಕು ಅಂದರೆ ಒಂದು 4-5 ಸೆಕೆಂಡ್ ಮುಂಚೆನೇ ಬ್ರೇಕ್ ಹಾಕಿರಬೇಕು. ಹೌದು, ಸ್ಲೋ ಆಗಿ ಹೋಗಿ ಸ್ಟಾಪ್ ಆಗುತ್ತೆ. ಸೊ ಖರ್ಚು ಎಷ್ಟಾಗುತ್ತೆ ಸರ್ವಿಸ್ ಮಾಡೋದಕ್ಕೆ ಶರತ್, ಮತ್ತು ಎಷ್ಟು ಫ್ರೀಕ್ವೆಂಟಾಗಿ ಸರ್ವಿಸ್ ಮಾಡಿಸ್ತಾ ಇರಬೇಕು ಟ್ರಕ್ನ? ಇಂತಿಂಥ ಗಾಡಿಗೆ ಇಷ್ಟು ಕಿಲೋಮೀಟ್ರಿಗೆ ಅಂತಲೇ ಇರುತ್ತೆ, ಹ್ಞೂ ಅಷ್ಟಕ್ಕೆ ಮಾಡಿಸ್ಕೊಬೇಕು. ಅಂದರೆ ನಿಮ್ಮದೇ ಹೇಳಿ, ಭಾರತ್ ಬೆನ್ಸ್ ಆಗಲಿ ಅಥವಾ ಲೈಲ್ಯಾಂಡ್ದಾಗಲಿ. ಈಗ ನಮ್ಮದು ಭಾರತ್ ಬೆನ್ಸ್ ಅಂದರೆ ಫಸ್ಟೆಲ್ಲ 40,000 ಇತ್ತು ಸರ್ವಿಸು, 50,000 ಇದೆ. ಈ ಕೆಲವು ಗಾಡಿಗೆ 80,000 ಒಂದು ಸರ್ವಿಸ್ ಇದೆ, 1,00,000 ಸರ್ವಿಸ್ ಇದೆ. ಒಂದೊಂದು ವೆಹಿಕಲ್ಗೆ ಒಂದೊಂದು ಥರ ಇರುತ್ತೆ. ಅಂದರೆ ಏನು ಮಾಡಿದ್ದಾರೆ, BS6 ಅಲ್ಲಿ BS6 ಬಂತು ಫಸ್ಟು. ನಮ್ಮದು BS6 ಇರೋದು ಗಾಡಿ ಒಂದು, ಅದು ಬಂದು 50,000 ಕಿಲೋಮೀಟರ್ಸ್ಗೆ ಒಂದು ಸರ್ವಿಸು. BS6 ಅಲ್ಲೇ OBD2 ಬಿಟ್ಟರು, ಅದು 80,000 ಮಾಡ್ದೆ. ನಮ್ಮ ಗಾಡಿ ಸೇಮ್ ಕ್ಯಾಟಗರಿ ಗಾಡಿಗಳೇ, ಬಟ್ ನಮ್ಮ 50,000 ಆದರೆ ಅವ್ರದ್ದು 80,000 ಕಿಲೋಮೀಟರ್ ಸರ್ವಿಸ್. ಓಕೆ, ಇವಾಗ ಒಂದು ಟ್ರಿಪ್ ಹೋಗಿ ಬಂದರೆ ಏನೇನು ಚೆಕ್ಸ್ ಇರುತ್ತೆ ಜನರಲ್ ಆಗಿ ಒಂದು ಟ್ರಕ್ಕಲ್ಲಿ ನೋಡೋದು? ಟ್ರಿಪ್ ಹೋಗಿ ಬಂದಮೇಲೆ ನಾರ್ಮಲಾಗಿ ಟೈರ್ಸು ಕ್ಲೀನಾಗಿ ಸವಿತಾ ಇದೆಯೋ ಇಲ್ಲ ಅಂತ ಚೆಕ್ ಮಾಡಬೇಕು. ಓಕೆ. ಸ್ಟೆಪ್ ಹೊಡೆಯೋದು ಜಾಸ್ತಿ ಈ ಥರ ಟ್ರಕ್ಸಲ್ಲಿ. ಸ್ಟೆಪ್ ಹೊಡೆಯೋದು ಅಲೈನ್ಮೆಂಟ್ ರಾಂಗ್ ಆಗುತ್ತೆ, ವೀಲ್ ಬ್ಯಾಲೆನ್ಸಿಂಗ್ ಆಗಿರಲ್ಲ. ವೀಲ್ ಬ್ಯಾಲೆನ್ಸ್ ಹೋಗ್ಬಿಡುತ್ತೆ. ಯಾಕಂದರೆ ಇಂಡಿಯನ್ ರೋಡ್ಸ್ ನಿಮಗೆ ಮೊದಲೇ ಗೊತ್ತಿದೆ ಎಷ್ಟು ಗುಂಡಿಗಳು ಇರುತ್ತೆ. ಚಿಕ್ಕದಾಗಿ ಸಿಂಗಲ್ ರೋಡಲ್ಲಿ ಹೋಗ್ಬೇಕಾದ್ರೆ 2 ಗಾಡಿ ಪಾಸ್ ಆಗಲ್ಲ, ಒಂದು ಕಡೆ ಇಳಿಸ್ತೀವಿ ರೋಡ್ನ, ಅವಾಗ ಗಾಡಿ ಹಿಂಗೆ ವಾಟ ಆಗುತ್ತೆ, ಅವಾಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈಗ ಕೆಲವೊಂದು ಸರಿ ಏನೋ ಈರುಳ್ಳಿ ತೊಗೊಂಡು ಹೋಗ್ತಿದ್ದೀರಾ ಅಂತ ಹೇಳ್ತೀರಾ. ಹೌದು. ಸೊ ಬಾಕ್ಸ್ ಮೇಲೂ ಡಿಪೆಂಡ್ ಆಗುತ್ತಲ್ಲ ವೆಯ್ಟು. ಅಂದರೆ ಕೆಲವೊಂದು ಸರಿ ಏನೋ ಇದು ಹಾಕಿದ್ರೆ, ಪ್ಲಾಸ್ಟಿಕ್ ಬಾಕ್ಸ್ ಹಾಕಿದ್ರೆ ಕಮ್ಮಿ ಆಗಿರ್ಬೋದು. ಇಲ್ಲ ನೀವೇ ಮಾಡಿದ್ರಿ ಅನ್ಸುತ್ತೆ, ಯಾವ್ದು ಆ್ಯಪಲ್ ತೊಗೊಂಡು ಹೋಗ್ತೀವಿ. ಈರುಳ್ಳಿದು ಬಂದು ಆ್ಯಕ್ಚುಲಿ ಚೀಲದ ಲೆಕ್ಕ ಮಾಡ್ತಾರೆ. ಓಕೆ, ಈರುಳ್ಳಿ ಚೀಲ. ಓಕೆ. ಆ್ಯಪಲ್ಲೆಲ್ಲ ಅದು ಬಾಕ್ಸ್ ಲೆಕ್ಕ ಬಾಡಿಗೆ ಇರುತ್ತೆ. ಕಾಶ್ಮೀರಿಂದ ನಾವು ಆ್ಯಪಲ್ ಲೋಡ್ ಮಾಡಿದ್ರೆ ಒಂದು ಬಾಕ್ಸ್ ವೆಯ್ಟ್ ಲೆಕ್ಕ ಬರಲ್ಲ. ಅದು ಕೆಲವು ಮಾಲು ವೆಯ್ಟ್ ಲೆಕ್ಕ ಬರುತ್ತೆ, ಕೆಲವು ಐಟಮ್ಗಳೆಲ್ಲ ಬಾಕ್ಸ್ ಲೆಕ್ಕನೇ. ಓಕೆ. ಕಾಶ್ಮೀರಲ್ಲೆಲ್ಲ ಮೊದಲು ಕಾಲದಿಂದನೂ ಅಲ್ಲೆಲ್ಲ ವೇಬಿಡ್ಸ್ ಎಲ್ಲ ಇಲ್ವಲ್ಲ, ಹಂಗಾಗಿ ಬಾಕ್ಸ್ ಲೆಕ್ಕನೇ ಫಿಕ್ಸು ಬಾಡಿಗೆ. ಓಕೆ. ಒಂದು ಬಾಕ್ಸಿಗೆ ಇವಾಗ 150 ರೂಪಾಯಿ 200 ರೂಪಾಯಿ ಅಂತ ಇರುತ್ತೆ. ನಾವು ಒಂದು 800 ಬಾಕ್ಸ್ ಹಾಕ್ಕೊಂಬರ್ತೀವಿ, ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಬಾಡಿಗೆ ತೊಗೊತೀವಿ. ನಮ್ಮ ಸೇಫ್ಟಿಗೋಸ್ಕರ ನಾವು ಪೇಮೆಂಟ್ ಮಾಡಿಸ್ಕೊಂಡು ಬರಬೇಕು. ಬೇರೆ ಕಡೆ ಎಲ್ಲ ಚೆಕ್ ಮಾಡಿದ್ರೆ ಅಂತ. ವೇಟ್ ಜಾಸ್ತಿ ಆದರೆ ಏನಾಗುತ್ತೆ? ಎಷ್ಟು ಫೈನ್ಸ್ ತುಂಬ ಇದೆ. ಎಷ್ಟಿದೆ? 1 ಟನ್ ಓವರ್ಲೋಡ್ ಇದ್ದರೆ, 1 ಟನ್ ಅಲ್ಲ, ನಮ್ದು ಬಂದು 18,500 GVW, 18,500 kgs GVW ಇರೋದು. ಓಕೆ. ಅದ್ರ ಮೇಲೆ 5% ಎಕ್ಸೈಸ್ ಕೊಡ್ತಾನೆ ಸೂಟ್ ಅಂತ. ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ 19,000 ಮತ್ತು 425 kgs ಆಗುತ್ತೆ. ಅಷ್ಟು ಪಾಸ್ ಆಗುತ್ತೆ ಗಾಡಿ. 19,425 kgs ಮೇಲೆ ಒಂದು 30 kg 40 kg 50 kg ಜಾಸ್ತಿ ಇದ್ದರೂ 20,000 ಫೈನ್ ಕಟ್ಟಬೇಕು. ಅದ್ರ ಜೊತೆ ಬೇರೆ ಏನೋ ಸಾಗಿಸ್ತಾ ಇದ್ದೀರಾ ಅಂತ ಒಂದು ಪಾಯಿಂಟ್ ಆಫ್ ವ್ಯೂ ಅಂದ್ರೆ, ಅಥವಾ ಇಲ್ಲ ಓವರ್ಲೋಡಿಂಗ್ ಮಾಡಂಗೆ ಇಲ್ಲ ರೂಲ್ಸ್ ಪ್ರಕಾರ. ಬಟ್ ಈಗ ಏನೋ ನಿತಿನ್ ಗಡ್ಕರಿ ಬಂದಾದ್ಮೇಲಿಂದ ಸ್ವಲ್ಪ ಹೈವೇಲಿ ಚೇಂಜ್ ಆಗಿದೆ ರೂಲ್ಸ್ಗಳು. ಅಂದರೆ ನಿಮಗೋಸ್ಕರ ಟ್ರಕ್ ಡ್ರೈವರ್ಸ್ಗಂತಲೇ ತುಂಬ ಹೊಸ ತೊಗೊಂಡು, ಅಂದರೆ ನೆಕ್ಸ್ಟ್ ಬರ್ತಿರೋ ಗಾಡಿಗಳಲ್ಲಿ ಏನೋ ಇದಿರಬೇಕು, AC ಇರಬೇಕು, ಅದೆಲ್ಲ ಮಾಡ್ತಿದ್ದಾರೆ. ಬೇರೆ ಏನೇನು ಚೇಂಜಸ್ ಬಂದಿದೆ ಈಗ? 23ಯಲ್ಲೇ ಅವರು ಅನೌನ್ಸ್ ಮಾಡಿದ್ದು AC ಮ್ಯಾಂಡ್ರೇಟರಿ 25ಇಂದ ಬರೋ ಗಾಡಿಗಳು ಪ್ರತಿಯೊಂದು ಗಾಡಿಗೂ ಅಂತ. ನಾವು 25ಅಲ್ಲೇ ಒಂದು ಗಾಡಿ ಪರ್ಚೇಸ್ ಮಾಡಿದ್ವಿ, AC ಇಲ್ಲ, ನಾನ್ AC. ಸುಮ್ಮನೆ ಹೇಳ್ಕೊಂಡು ಹೋಗ್ತಾರೆ. ಅದೇ ನಿತಿನ್ ಗಡ್ಕರಿ ಹೇಳ್ಕೊಂಬಂದರು ಮೊನ್ನೆ ಎಲ್ಲ, ಸ್ಯಾಟಲೈಟ್ ವ್ಯೂ ಮುಖಾಂತರ ಟೋಲ್ ಕಟ್ಟಾಗೋ ಥರ ಮಾಡ್ತೀವಿ. 3 ವರ್ಷದಿಂದ ಹೇಳ್ತಾನೆ ಇದ್ದಾರೆ, ಎಲ್ಲಾಗಿದೆ? ಈಗ ಟೋಲ್ಗಳಲ್ಲಿ ಈಗ ನೀವು ಅಂದರೆ ಟ್ರಕ್ ಡ್ರೈವರ್ಸು ರಿಮೋಟ್ ಜಾಗದಲ್ಲೆಲ್ಲ ಓಡಿಸ್ತೀರಾ, ಕತ್ಲಲ್ಲಿ ಓಡಿಸ್ತೀರಾ ಎಲ್ಲ ಆಗಿರೋ ಯಾವ್ದಾದ್ರು ಒಂದು ಏನೋ ಭಯಂಕರ ಕತೆಗಳು ಯಾವ್ದಾದ್ರು? ರಿಮೋಟ್ ಜಾಗ ಅಂದರೆ ನಮ್ಗೆ ಔಟ್ ಆಫ್ ಸ್ಟೇಷನಲ್ಲಿ ಎಲ್ಲೂ ಯಾವುದು ಸಮಸ್ಯೆ ಆಗಿಲ್ಲ. ಒಂದು ಸಾರಿ ನಮ್ಮ ಡಿಸ್ಟಿಕ್ಕಲ್ಲೇ ಹಿರಿಯೂರು ಬರುತ್ತಲ್ಲ, ಹಿರಿಯೂರ ಹತ್ರ ಜಸ್ಟು ನೈಟೆಲ್ಲ ಗಾಡಿ ಓಡಿಸ್ಬೇಕಾದ್ರೆ ನಾವೇನು ಮಾಡ್ತೀವಿ, ಒಂದೊಂದು 2-3 ಅವರ್ಸ್ಗೆ ನಿಲ್ಲಿಸಿ ಟೈರ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತೀವಿ. ಅದೇನಂದರೆ ಒಳಗಡೆ ಏನಾರ ಪಂಚರ್ ಆದರೂ ಗೊತ್ತಾಗಲ್ಲ.
ಹಂಗೆ ಬಂದು ಎರಡು ಸೈಡ್ ಆಪೋಸಿಟಲ್ಲಿ ಹೋಟ್ಲಿತ್ತು. ನಾನು ಮಧ್ಯೆ ಹೋಟ್ಲ್ ಮುಂದೆನೇ ಗಾಡಿ ನಿಲ್ಲಿಸಿ ಹೊರಗಡೆ ಇಳ್ದಿದ್ದೆ ಅಷ್ಟೇ. ಒಬ್ಬನ್ಯಾರೋ ಬಂದ, ಅಣ್ಣ ನಾನು ನಿಮ್ಮ ಗಾಡಿ ಕೆಲ್ಸಕ್ಕೆ ಬರ್ತೀನಿ ಕರ್ಕೊಂಡೋಗಿ ಅಂತ. ನಾನು ಆ ಕಡೆ ಈ ಕಡೆ ತಿರುಗಿ ನೋಡೋ ಅಷ್ಟೊತ್ತಿಗೆ ಗೊತ್ತಾಗೋಯ್ತು ಇವ್ನು ಕಳ್ಳನೇ ಅಂತ. ನಾನು ಇಲ್ಲ ಅಣ್ಣ ನಮ್ಮ ಗಾಡೀಲಿ ಆಲ್ರೆಡಿ ಇದ್ದೀವಿ ಅಂತಂದೇಳಿ ಸುಮ್ಮನೆ ಮಾತಾಡಿಸಿ ಸುಮ್ಮನೆ ಆಗ್ಬಿಟ್ಟೆ. ಅವನು ಬೈಕಲ್ಲಿ ಬಂದಿದ್ದಲ್ಲ, ಬೈಕಲ್ಲಿ ಇನ್ನೊಬ್ರಿದ್ರು, ಅವ್ರ ಹತ್ರ ಹೋಗೋ ಅಷ್ಟೊತ್ತಿಗೆ ನಾನು ಗಾಡಿ ರೌಂಡ್ ಹಾಕ್ಕೊಂಬಿಟ್ಟು ಗಾಡಿ ಒಳಗೆ ಹತ್ಬಿಟ್ಟಿದ್ದೆ. ಆಗ ಹಂಗಾದ್ರೂ ಅವನು ಏನಕ್ಕೆ ಬಂದಿದ್ದನೋ ಅವತ್ತು ಗೊತ್ತೇ ಇಲ್ಲ. ಒಂದು ಇದು ಸ್ಪ್ರೈಟ್ ಬಾಟ್ಲ್ ಬರುತ್ತಲ್ಲ ತಗೊಂಡು ಹೊಡೆದಿದ್ದ ಇಲ್ಲಿಗೆ. 4 ಸ್ಟಿಚಸ್ ಆಗಿತ್ತು ಇಲ್ಲಿ ಗುರ್ತಿದೆ ನೋಡಿ. ನಿಮ್ಮ ಜೊತೆ ಯಾರು ಇರಲಿಲ್ವಾ ಅವಾಗ? ಇದ್ದ ಹುಡ್ಗ ಮಲಗಿದ್ದ. ಓಕೆ. ಬ್ಲೀಡಿಂಗ್ ಆಗ್ತಾಯಿದ್ರು ಅವನ್ನ ಹುಡುಕೊಂಡು ನಾವು ಆ ಟೈಮಲ್ಲಿ ನೈಟ್ 3 ಗಂಟೆ ಟೈಮಲ್ಲಿ ಹಳ್ಳಿ ರೋಡ್ ಇಟ್ಕೊಂಡು ಹೋಗಿದ್ವಿ ಅವ್ನು ಇಟ್ಕೊಂಬರ್ಬೇಕು ಅಂತ. ಸಿಕ್ಕದ್ನಾ? ಸಿಗಲೇ ಇಲ್ಲ ಅವ್ನು. ಬಟ್ ಕದ್ದೇನು ಕದ್ಕೊಂಡು ಹೋಗಿಲ್ಲ, ಹೊಡೆದೋಗಿದ್ದಾನೆ. ಹೊಡೆದೋಗ್ದ ಅವ್ನು, ಕದಿಯೋಕ್ಕೆ ಬಂದವನು. ಈಗ ಬೇರೆ ಬೇರೆ ಸ್ಟೇಟ್ ಗಾಡಿಗಳಾದರೆ ಎದ್ರಕೊಂಡು ದುಡ್ಡು ಕೊಟ್ಬಿಡ್ತಾರೆ, ಮೊಬೈಲ್ ಕಿತ್ಕೊಂಡು ಹೋಗ್ಬೋದು. ಮಹಾರಾಷ್ಟ್ರದಲ್ಲಿ ಈ ಥರ ಕತೆಗಳೇನಾದರೂ ಈ ಥರ ಕೇಳಿರೋದು ನಿಮ್ಮ ಫ್ರೆಂಡ್? ತುಂಬ ಇದೆ, ಬಟ್ ನಮಗೇನೂ ಆಗಿಲ್ಲ. ರನ್ನಿಂಗಲ್ಲಿ ಗಾಡಿ ಹೋಗ್ತಾ ಇದ್ದರೆ ಮೇಲ್ಗಡೆ ತಾಟ್ಪಾಲೆಲ್ಲ ಕವರ್ ಮಾಡಿರ್ತಾರಲ್ಲ ಅದನ್ನು ಕೊಯ್ದುಬಿಟ್ಟು ಮಾಲೆಲ್ಲ ಕದ್ದಿರೋ ಎಕ್ಸಾಂಪಲ್ಗಳು ತುಂಬ ಇದೆ. ಟೋಲ್ ಗೇಟಲ್ಲಿ ನಿಲ್ಲಿಸಿರೋ ಗಾಡಿಗಳಲ್ಲಿ ಮಾಲ್ ಕದ್ದಿರೋದಿದೆ, ಗಾಡಿಗಳನ್ನೇ ಎತ್ಕೊಂಡೋಗಿ ಮಾರಿರೋದಿದೆ. ಅವ್ರಿಗೆಲ್ಲ ಏನು ಮಾಡ್ತಾರೆ ಅಂದರೆ ಅಂದರೆ ಈಗ ಡ್ರೈವರ್ಸ್ಗೆ ಏನು ಮಾಡ್ತಾರೆ ಅವಾಗ ಹಿಂಗೆಲ್ಲ? ಡ್ರೈವರ್ಸ್ಗೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಬಟ್ ಅವ್ರ ಜವಾಬ್ದಾರಿ ಅಲ್ವಾ ಈಗ, ಅಂದರೆ ಗಾಡಿ ಜವಾಬ್ದಾರಿ ಆದರೂ ಆಗೋಯ್ತು. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಗಾಡಿ ಎಲ್ಲೋ ಕರ್ನಾಟಕದ್ದು, ಮಹಾರಾಷ್ಟ್ರದಲ್ಲೋ ಕಂಪ್ಲೇಂಟ್ ಕೊಟ್ಟು ಅಲ್ಲಿ FIR ಮಾಡಿಸಿ ಇವ್ನು ಕೋರ್ಟ್ಗೆ ಓಡಾಡೋಕ್ಕಾಗುತ್ತಾ ಅಲ್ಲಿ? ಸೊ ಈಗ ಏನೋ ಕಳ್ತನ ಆಯ್ತು ಅಂದ್ರೆ ಏನು ಮಾಡೋದು ಮತ್ತೆ? ಏನು ಮಾಡೋಕ್ಕಲ್ಲ. ನಾವು ಕಟ್ಕೊಡ್ಬೇಕು, ಗಾಡಿ ಓನರ್ ಮೇಲೆ ಬರುತ್ತೆ ಅದು. ಓಕೆ. ಗಾಡಿ ಓನರ್ ಮೇಲೆ ಬರುತ್ತೆ. ಬ್ರದರ್, ಇದು ಒಂದು ಕಡೆ ಆದರೆ ಇನ್ನೊಂದು ಡಾರ್ಕ್ ಸೈಡ್ ಆಫ್ ಟ್ರಕ್ ಡ್ರೈವರ್ಸು ವೇಶ್ಯಾವಾಟಿಕೆ, ಪ್ರಾಸ್ಟಿಟ್ಯೂಷನ್. ಅದರಿಂದ ನಾನು ಒಂದು ಡಾಕ್ಟ್ರ್ ಜೊತೆ ಮಾತಾಡಿದಾಗ ಗೊತ್ತಾಗಿದ್ದು ಹೈಯೆಸ್ಟ್ ಏಡ್ಸು HIV ಸ್ಪ್ರೆಡ್ ಆಗೋದೆ ಟ್ರಕ್ ಡ್ರೈವರ್ಸಿಂದ ಅಂತ ಅವ್ರು ಹೇಳಿದ್ದು. ಸೊ ಇದು ಪ್ರಾಸ್ಟಿಟ್ಯೂಷನ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ ನೀವು ಹೋಗಿ ಇದು ಮಾಡಿರೋ ನಂತರ ರೋಡ್ ಸೈಡ್ ನಿಂತಿರೋದು, ಈಗ ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳೋದಕ್ಕೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಲ್ಲ, ನಾವು ನೋಡ್ದಂಗೆ ಆಂಧ್ರದಲ್ಲಿ ಒಂದು ಕಡೆ ನಾವು ನೋಡಿದ್ದೀವಿ ನಿಂತ್ಕೊಂಡಿರೋದು. ಅದು ಬಿಟ್ಟರೆ ಒಂದು ಏರಿಯಾ ಇದೆ ನಾವು ನೋಡಿರೋದು, ಹಿಂಗೆ ನಮಗೂ ಯಾರೋ ಹೇಳಿರೋದು, ಅದು ಚೆಕ್ ಮಾಡಿದಾಗ ಗೊತ್ತಾಯಿತು. MP ಒಂದು ಏರಿಯಾ ಇದೆ, ನಿಮ್ಮಚ್ ಡಿಸ್ಟಿಕ್. ನಿಮ್ಮಚ್ಚಲ್ಲಿ ಬೈಪಾಸಲ್ಲಿ ಒಂದು 30-40 ಕಿಲೋಮೀಟರ್ಸ್ ಅದೇ ಸ್ಟ್ರೈಟಾಗಿ ನಿಂತಿರ್ತಾರೆ. ರೆಡ್ ಲೈಟ್ ಏರಿಯಾನೇ ಅದು. 40 ಕಿಲೋಮೀಟರ್ಸ್ ಮನೆ ರೋಡ್ ಸೈಡ್ ಮನೆ ಇರೋದೆಲ್ಲ ಅದೇ ಏರಿಯಾ. ಅಂದರೆ ಭಯ ಒಂದು ಕಡೆ ಆಗಲ್ವಾ ಬ್ರೋ? ಅಂದರೆ ಜನರಲ್ ಆಗಿ ನಿಮ್ಗೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ, ಯಾಕಂದರೆ ಜಾಸ್ತಿ ರೋಗಗಳು ಸ್ಪ್ರೆಡ್ ಆಗೋದೇ ಇದರಿಂದ ಅಂತ ಒಂದು ವಿಷಯ ಬರುತ್ತೆ. ನಾನು ನೋಡಿದ್ದೀನಿ, ನೈಸ್ ರೋಡ್ ಎಕ್ಸಿಟಲ್ಲಿ ತುಂಬ ನೋಡಿದ್ದೀನಿ ನಾನು, ಎಲೆಕ್ಟ್ರಾನಿಕ್ ಸಿಟಿ ಕಡೆ ನೋಡಿದ್ದೀನಿ. ಅದಕ್ಕೆ ನಿಮ್ಮನ್ನೇ ಕೇಳೋದು ಬಿಟ್ಟು ನನಗೆ ಬೇರೆ ಯಾರಿಗೂ ಕೇಳೋದು ಗೊತ್ತಾಗಲಿಲ್ಲ ಅಂತ ಅಷ್ಟೇ. ಕೇಳಿದ್ರಲ್ಲೇನಿಲ್ಲ, ಬಟ್ ಇಲ್ಲೆಲ್ಲ ನಾವು ಯಾವತ್ತೂ ನೋಡಿಲ್ಲ ಬ್ರೋ. ಇಲ್ಲೆಲ್ಲ ಕರ್ನಾಟಕದಲ್ಲಿ ಆ ಥರ ಎಲ್ಲೂ ಲೀಗಲ್ಲಾಗಿ ಎಲ್ಲೂ ಇಲ್ವಲ್ಲ. ಇನ್ನು ಮಹಾರಾಷ್ಟ್ರ ಎಲ್ಲ ರೆಡ್ ಲೈಟ್ ಏರಿಯಾಸ್ ಅಂತಂದರೆ ತುಂಬ ಇದೆ. ಓಕೆ. ಬಟ್ ಕರ್ನಾಟಕದಲ್ಲಿ ಅದೆಲ್ಲ ನಡೆಯೋದು ಕಷ್ಟ.